ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ, ಬನ್ನಿ ಸ್ನೇಹಿತರೆ, ನಾನಿವತ್ತು ಬಿಳಿ ಕೂದಲ ಸಮಸ್ಯೆಗೆ ನ್ಯಾಚುರಲ್ ಆಗಿ ನಾವು ಕಲರ್ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿಕೊಡ್ತೀನಿ. ನೋಡ್ತಾ ಇರ್ಬೋದು ನನ್ನ ಕೈ ಕೂಡ ಎಷ್ಟು ಚೆನ್ನಾಗಿ ಕಪ್ಪಗಾಗಿರುವಂಥ ಬೆರಳುಗಳು. ಇದೇ ರೀತಿ ನಮ್ಮ ಕೂದಲು ಕೂಡ ಕಪ್ಪಗೆ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಹಾಗಾದರೆ ಸ್ನೇಹಿತರೆ, ಮಾಡೋದಕ್ಕಾಗಿ ಫಸ್ಟಿಗೆ ನಾವು ಕಲರ್ ರೆಡಿ ಮಾಡ್ಕೋಬೇಕಂದ್ರೆ ಒಂದು ಕಬ್ಬಿಣದ ಕಡಾಯಿ, ಕಬ್ಬಿಣದ ಹಂಚು ಇದು ಖಂಡಿತವಾಗಿ ಅವಶ್ಯಕತೆ ಬೀಳುತ್ತೆ. ಇದರಲ್ಲಿ ನಾವು ಕಲರ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ಕಲರ್ ನ್ಯಾಚುರಲಾಗಿ ಅದು ಕೂಡ ಬಣ್ಣ ಕೊಡುವಂಥದ್ದು. ಹಾಗಾಗಿ ಖಂಡಿತವಾಗಿ ಬಳಸಿ. ಹಾಗಾಗಿ ನೋಡಿ, ನಾನು ಅರ್ಧ ಲೋಟದಷ್ಟು ನೀರು ಕೂಡ ಹಾಕಿದ್ದೀನಿ ಕಡೆಯಲ್ಲಿ. ಇವಾಗ ಒಂದು ಅರ್ಧ ಲೋಟದಷ್ಟು ನೀರು ಚೆನ್ನಾಗಿ ಬಿಸಿ ಆಗ್ತಾ ಇರುವಾಗ ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ನೆಸ್ಕೆಫೆ ಕಾಫಿ ಪುಡಿ ತೊಗೋಬೇಕು. 2 ರೂಪೀಸ್ ಇರುವಂಥ ನೆಸ್ಕೆಫೆ ಕಾಫಿ. ಈ ಕಾಫಿ ಇದರಲ್ಲಿ ಹಾಕಬೇಕಾಗತ್ತೆ. ಈ ಥರ ನಾವು ಕಾಫಿ ಪುಡಿ ಹಾಕಿದ ತಕ್ಷಣ ನೋಡ್ತಾ ಇರ್ಬೋದು ಯಾವ ರೀತಿ ನೀರಿನ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡಿ. ನೀವು ಅದೇ ಬೇರೆ ಬಾಂಡೆಯಲ್ಲಿ ಮಾಡಿದ್ರೆ ಈ ಥರವಾಗಿ ಕಲರ್ ಬರೋದಿಲ್ಲ. ಇದು ಕಬ್ಬಿಣದ ಬಾಂಡೆಯಲ್ಲಿ ಮಾಡ್ತೀವಲ್ವ, ಅದೇ ನಮ್ಮ ಬಿಳಿ ಕೂದಲಿಗೆ ಕಲರ್ ಕೊಡುವಂಥದ್ದು. ಹಾಗಾಗಿ ಈ ಥರ ರೀತಿ ಕೂಡ ನೀವು ಯೂಸ್ ಮಾಡಿ ನೋಡಿ. ಇವಾಗ ಇದು ನೀರಿನಲ್ಲಿ ಕಲಿತಾ ಕಲಿತಾ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣ ರೆಡಿ ಆಗ್ತಾ ಇರುವಂಥದ್ದು ನೋಡಿ. ಹಾಗೆ ಇದಕ್ಕೆ ಸ್ವಲ್ಪ ಲವಂಗ ಕೂಡ ನಾವು ಸ್ವಲ್ಪ ಜಜ್ಜಿ ಹಾಕಬೇಕು. ಲವಂಗ ಹಾಕೋದ್ರಿಂದ ನಮ್ಮ ಕೂದಲಿನ ಏನೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗುತ್ತೆ. ಹಾಗಾಗಿ ಲವಂಗ ಖಂಡಿತವಾಗಿ ಹಾಕಿ. ಇವಾಗ ನೋಡಿ, ಕುದಿತಾ ಇರುವಂಥದ್ದು ಚೆನ್ನಾಗಿ ಕುದ್ದು ಕುದ್ದು ಕಪ್ಪು ಕಪ್ಪು ಬರುತ್ತೆ ಕಲರು. ಅಲ್ಲಿವರೆಗೂ ಕುದಿಸ್ಕೋಬೇಕಾಗತ್ತೆ. ಆಮೇಲೆ ನಾನು ಇದಕ್ಕೆ ಮೆಹಂದಿ ಯಾವ್ದು ಹಾಕ್ತಿದ್ದೀನಿ ಅಂದರೆ ನೀಶಾ ಮೆಹಂದಿ ತೊಗೊಂಡಿರೋಂಥದ್ದು. ನೀಶಾ ಬ್ಲ್ಯಾಕ್ ಮೆಹಂದಿ ತೊಗೊಂಡಿದ್ದೀನಿ. ಇದರಲ್ಲಿ ನೋಡ್ತಾ ಇರ್ಬೋದು ನೆಲ್ಲಿಕಾಯಿ, ಹಾಗೆ ದಾಸವಾಳ ಮತ್ತು ಸಿಕ್ಕಾಕಾಯಿ ಎಲ್ಲನೂ ಕೂಡ ಇರುವಂಥದ್ದು. ಹಾಗಾಗಿ ನಾನು ಈ ಮೆಹಂದಿ ಬಳಸ್ತಾ ಇದ್ದೀನಿ. ಈಗ ನೀರು ಕುದಿಯುವಂಥ ನೀರಿಗೆ ಒಂದು ಅರ್ಧದಷ್ಟು ನೀಶಾ ಮೆಹಂದಿ ಹಾಕಬೇಕು. ಏನು ಪೂರ್ತಿ ಏನು ಹಾಕಬೇಕಂತೇನಿಲ್ಲ, ಅರ್ಧದಷ್ಟು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಜೊತೆಗೆ ನಾನು ಮತ್ತೇನು ಮಾಡ್ತೀನಿ ಅಂದರೆ ನೂಪುರ್ ಮೆಹಂದಿ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ. ನೂಪುರ್ ಮೆಹಂದಿ ಕೂಡ ಅದು ಕೂಡ ಸಮ ಪ್ರಮಾಣದಲ್ಲಿ ಅರ್ಧದಷ್ಟು ಹಾಕಬೇಕು. ಈ ರೀತಿಯಾಗಿ ನಾವು ಕೂಡ ನಮ್ಮ ಬಿಳಿ ಕೂದಲಿಗೆ ನ್ಯಾಚುರಲಾಗಿ ಕೇರ್ ಮಾಡ್ತಾ ಹೋದರೆ ನಮಗೆ ಬಿಳಿ ಕೂದಲು ಸಮಸ್ಯೆ ಬರದೇ ರೀತಿ ನೋಡ್ಕೋಬೋದು. ಇವಾಗ ನೋಡಿ, ಮೆಹಂದಿ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಟವ್ ಕೂಡ ಆಫ್ ಮಾಡಿಬಿಡಿ. ಈ ರೀತಿ ನೀವು ಬೆಳಗ್ಗೆ ಮೆಹಂದಿ ಅಪ್ಲೈ ಮಾಡ್ಕೋಬೇಕಂದ್ರೆ ಇದು ರಾತ್ರಿ ಮಾಡಿಟ್ಟರೆ ತುಂಬಾ ಕಪ್ಪಗಾಗುತ್ತೆ. ಹಾಗೆ ಗಾಢವಾಗಿ ಜಾಸ್ತಿ ದಿನಗಳ ಕಾಲ ನಮ್ಮ ಬಿಳಿ ಕೂದಲು ಕಪ್ಪಾಗಿ ಉಳಿಯುತ್ತದೆ. ಹಾಗಾಗಿ ಈ ಥರ ಕೂಡ ನೀವು ಫಾಲೋ ಮಾಡ್ಬೋದು. ಇವಾಗ ಇದು ಒಂದು 10 ನಿಮಿಷ ಬಿಟ್ಬಿಟ್ರೆ ನೋಡಿ, 10 ನಿಮಿಷ ಆದಮೇಲೆ ಇನ್ನೂ ಕೂಡ ಬಿಸಿ ಇರುವಂಥದ್ದು ಕೂದಲು ತಣ್ಣಗಾಗ್ತಾ ಆಗ್ತಾ ಕಲರ್ ಚೆನ್ನಾಗಿ ಬರುತ್ತೆ. ಇವಾಗ ಇನ್ನೂ ಕೂಡ ಬಿಸಿ ಇರುವಂಥದ್ದು, ಆದರೂ ಕೂಡ ನಾವು ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಏನು ಮಾಡ್ತೀನಿ ಅಂದರೆ ಒಂದು ಬೌಲಲ್ಲಿ ತೆಗಿತೀನಿ. ಇವಾಗ ಒಂದು ಬೌಲಲ್ಲಿ ತೆಕ್ಕೊಂಡು ನೀವು ಇದು ಹಚ್ಕೋಬೋದು ತಲೆಗೆ. ನೋಡಿ, ಈ ಥರ ಕಪ್ಪು ಬಣ್ಣ ರೆಡಿಯಾಗಿರುವಂಥದ್ದು. ನ್ಯಾಚುರಲಾಗಿ ಈ ಥರ ಕೂಡ ನಾವು ಕಲರ್ ಮಿಕ್ಸ್ ಮಾಡಿ ಯೂಸ್ ಮಾಡಿ ನೋಡಿ. ನಿಮಗೂ ಕೂಡ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಖಂಡಿತವಾಗಿ ಬಳಸಿ ನೋಡಿ. ನಿಮಗೂ ವಿಡಿಯೋ ಇಷ್ಟ ಆದರೆ 4 ಜನರಿಗೆ ಶೇರ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋದರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸ್ನೇಹಿತರೆ. ಹಾಗೆ ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.